ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ಸರ್ಕಾರದ ವಿರುದ್ಧ ಮುಗಿಬೀಳಲು ಸಜ್ಜಾದ ಬಿಜೆಪಿ ವಿರುದ್ಧ ಕೋವಿಡ್ ಅಸ್ತ್ರ ಬಿಟ್ಟ ಡಿಕೆಶಿ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗ್ತಿದೆ. ಕಾಂಗ್ರೆಸ್ ಮೇಲೆ ಮುಗಿಬೀಳಲು ಬಿಜೆಪಿ ಅಸ್ತ್ರಗಳನ್ನ ಸಿದ್ಧಪಡಿಸಿಕೊಂಡಿದೆ. ಮುಡಾ, ವಾಲ್ಮೀಕಿ, ವಕ್ಫ್, ಬಾಣಂತಿಯರ ಸಾವಿನ ಪ್ರಕರಣವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ಗೆ ಚುಚ್ಚಲು ಸಿದ್ಧವಾಗಿದೆ. ಇದೇ ಹೊತ್ತಲ್ಲಿ ಕೋವಿಡ್ ಸಂಪುಟ ಉಪಸಮಿತಿ ಅಧ್ಯಕ್ಷರಾಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಸಮಿತಿ ಸಭೆ ನಡೆಸಿ ಕೊರೋನಾ ಬಾಣ ಬಿಟ್ಟಿದ್ದಾರೆ. ಕುನ್ಹಾ ವರದಿ ಕೊಟ್ಟಿದ್ದಾರೆ. ನಾವು ಪರಿಶೀಲನೆ ಮಾತ್ರ ಮಾಡ್ತಿದ್ದೇವೆ. ವರದಿ ಶಿಫಾರಸಿನ ಮೇಲೆ ಕ್ರಮ ತೆಗೆದುಕೊಳ್ಳಲು ಅಧಿಕಾರಿಗಳಿಗೆ ಹೇಳಿದ್ದಾರೆ. ಅವರೇ ಸೂಕ್ತರು. ಕ್ರಿಮಿನಲ್ ನಡೆದಿದ್ರೆ ಅದು ವಿಚಾರಣೆ ಆಗಲಿದೆಯಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಜಸ್ಟಿಸ್ ಕುನ್ಹಾ ಅವರು ಫೈಂಡಿಂಗ್ಸ್ ಅಲ್ಲಿ ಹೇಳಿದ್ದಾರೆ. ಅದು ಕೂಡ ಅದರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತಿದೆ. 1 ಆಗ್ತದೋ 2 ಆಗ್ತದೋ 50 ಆಗ್ತದೋ 100 ಆಗ್ತದೋ ಎಷ್ಟು ಬೇಕಾದ್ರೂ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನು ಅವ್ರು ಕಂಡಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್. ವಾಟ್ ಎವರ್ ದೇ ವಾಂಟ್ ಲೀಗಲಿ, ವಾಟ್ ಎವರ್ ಇಸ್ ದೇರ್, FIR ಇನ್ನೊಂದು ಏನೋ ಡಿಸಿಪ್ಲಿನರಿ ಆ್ಯಕ್ಷನೋ ಏನು ಬೇಕೋ ಅದನ್ನೆಲ್ಲ ಅವ್ರು ಏನು ಬೇಕಾದ್ರೂ ಮಾಡಲಿ. ರಾಜ್ಯದಲ್ಲಿನ ಬಾಣಂತಿಯರ ಸಾವಿನ ವಿಚಾರವನ್ನ ಡೈವರ್ಟ್ ಮಾಡಲು ಡಿಸಿಎಂ ಡಿಕೆಶಿ ಕೋವಿಡ್ ವಿಚಾರವನ್ನ ಮುಂದೆ ತರ್ತಿದ್ದಾರೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಟೀಕಿಸಿದ್ದಾರೆ. ಕೋವಿಡ್ ಕಾಲಕ್ಕೂ ಬಾಣಂತಿಯರ ಸರಣಿ ಸಾವಿಗೂ ಚೆಲ್ಲಿಂದ ಇಲ್ಲಿಗೆ ಸಂಬಂಧ. ಬೆಟ್ಟದ ಮೇಲಿನ ನೆಲ್ಲಿಕಾಯಿಗೂ ಸಮುದ್ರ ನೀರಿಗೂ ಸಂಬಂಧ ಕಲ್ಪಿಸಿದ್ದಂತಾಗಿದೆ ಅಂತ ಕಿಡಿಕಾರಿದ್ದಾರೆ. ಉಪಮುಖ್ಯಮಂತ್ರಿಗಳು ಜ್ಞಾನ ಇದ್ದು ಮಾತಾಡ್ತಾ ಇದ್ದನು, ಜ್ಞಾನ ಇಲ್ಲದಂಗೆ ಮಾತಾಡ್ತಾ ಇದ್ದನು, ಒಂದು ಕೂಡ ಸಂಬಂಧ ಇಲ್ಲಾರ್ದಂಥ ವಿಚಾರಗಳು ಮಾತಾಡ್ತಾ ಇದ್ದಾನೆ. ಕೋವಿಡ್ದಲ್ಲಿ ಏನು ಇವತ್ತು RT-PCR ಟೆಸ್ಟ್ ಏನಿದೆನೋ, ಇವತ್ತು ಏನು BBMP-ದಲ್ಲಿ ನಂತರ ಕಿದ್ವಾಯಿದಲ್ಲಿ ಆದಂಥ ಟೆಸ್ಟ್ಗಳ ಬಗ್ಗೆ 500 ಕೋಟಿ 400 ಕೋಟಿ ಭ್ರಷ್ಟಾಚಾರ ಅಂತ ಇದನ್ನಲ್ಲ, ನನಗೊಂದು ಹೇಳ್ಬೇಕು, ಉತ್ತರ ಕೊಡಬೇಕು. ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಇವತ್ತು ಸರಣಿ ಬಾಣಂತಿರ ಸಾವಿಗೆ RT-PCR ಟೆಸ್ಟ್ಗೆ ಏನು ಸಂಬಂಧ? ಈ ಥರ ಸಾವನ್ನು ಕೂಡ ಡೈವರ್ಟ್ ಮಾಡಕ್ಕೆ ಹೊಂಟಾರ ನೋಡ್ರಿ. ಇದು ಫ್ಯಾಕ್ಟಾಗಿ ಮಾತಾಡ್ಬೇಕು. ಇವಾಗ ಇದ್ದಂಥ ಸಿಚುವೇಶನ್ ಏನು? ಕೋವಿಡ್ ಉಪಸಮಿತಿ ಸಭೆ ಬಗ್ಗೆ ಪ್ರತಿಕ್ರಿಯಿಸಿದ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ 1.5 ವರ್ಷ ನಿದ್ದೆ ಮಾಡಿ ಈಗ ಎದ್ದು ಬಂದಿದ್ದಾರೆ. ಯಾವ ತನಿಖೆಗೂ ಬಿಜೆಪಿ ಹೆದರೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವರಿಗೆ ಉತ್ತರ ಕೊಡಲ್ಲ ಅಂತ ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವ ತನಿಖೆಗೂ ಕೂಡ ಭಾರತೀಯ ಜನತಾ ಪಕ್ಷ ಹೆದರೋದಿಲ್ಲ. ನೀವು ಈಗಾಗಲೇ 1.5 ವರ್ಷ ಆಯಿತು. 1.5 ವರ್ಷ ನಿದ್ದೆ ಮಾಡಿ ಈಗ ಎದ್ದು ಕುಂಭಕರ್ಣನ ನಿದ್ದೆಯಿಂದ ಎದ್ದ ಸರ್ಕಾರ ಏನೋ ಹೇಳಿದರೆ ಜನ ನಿಮ್ಮನ್ನ ನಂಬಲ್ಲ. ಏನು ಲೋಕಾಯುಕ್ತ ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗಿದಿದೆ. ಇನ್ನು ಜನ ಚುನಾವಣೆಯಲ್ಲಿ ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗುಳ್ತಾರೆ. ಯಾವ ಬಿಜೆಪಿಯವ್ರಿಗೂ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ನೋಡ್ತಾ ಇದ್ದೀವಿ. ಆಫೀಸರ್ಸ್ಗೆ ಫುಲ್ ಎಂಪವರ್ ಮಾಡಿದ್ದೀವಿ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಬೆಳಗಾವಿ ಅಧಿವೇಶನದಲ್ಲಿ ಯಡಿಯೂರಪ್ಪ ಅವರ ಸಲಹೆ ಪಡೆಯುತ್ತೀರಾ ಎಂಬ ಪ್ರಶ್ನೆಗೆ ಯತ್ನಾಳ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಬಿಎಸ್ವೈ ಅವರ ಸಲಹೆ ಪಡೆಯುವ ಅವಶ್ಯಕತೆ ನಮಗಿಲ್ಲ. BS ಯಡಿಯೂರಪ್ಪ ಜೊತೆಗೆ ನಾನು ಲೀಡರ್ ಇದ್ದೇನೆ. ನಾವೇನಿದ್ರು ಸ್ವಂತ ಅಂತ ಯತ್ನಾಳ್ ಹೇಳಿದ್ದಾರೆ. ಪಂಚಮಸಾಲೆ ಮೀಸಲಾತಿಗಾಗಿ ಸುವರ್ಣಸೌಧಕ್ಕೆ ಡಿಸೆಂಬರ್ 10ಕ್ಕೆ ಮುತ್ತಿಗೆ ಹಾಕಲಾಗ್ತಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಮೀಸಲಾತಿ ಕೊಡಬಾರದು ಅಂತಿದ್ರೆ ಹೋರಾಟ ಅನಿವಾರ್ಯ. ಅವರು ಎಲ್ಲಿ ತಡೀತಾರೆ ಅಲ್ಲೇ ರಸ್ತೆ ತಡೆದು ಧರಣಿ ಮಾಡ್ತೀವಿ ಅಂತ ಹೇಳಿದ್ದಾರೆ.